ಮುನಿರತ್ನ ಅವರು ಮತ್ತೆ ಅದೇ ವಿಚಾರ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರ ಮೇಲೆ ಮತ್ತೆ ಸಿದ್ದರಾಮಯ್ಯನವ್ರ ಮೇಲೆ ಮಾಟ ಮಂತ್ರ ಮಾಡಿದ್ರೆ ಅದಕ್ಕೆ ಅವರ ಆರೋಗ್ಯ ಕೆಟ್ಟೋಗಿದೆ ಅಂತ ಈ ಡಿ.ಕೆ. ಶಿವಕುಮಾರ್ ಅವರು ಹೆಸರು ಹೇಳದೆ ಹೇಳ್ತಾ ಇದ್ದಾರೆ. ನೋಡಿ, ನಾ ಏನೂ ಹೇಳೋದಿಲ್ಲ, ಮಾಟ ಮಂತ್ರ ಮಾಡೋರು ಅದಾರೆ ರಾಜಕಾರಣ. ಕೆಲವೊಂದು ಮಂದಿಗೆ ನಾಟ್ತದೆ, ಕೆಲವೊಂದು ಮಂದಿ ನಾಟೋದಿಲ್ಲ. ಈಗ ನನ್ನ ಮಗನೂ ಮಾಟ ಮಂತ್ರ ಮಾಡೋಕ್ಕೆ ಪ್ರಯತ್ನ ಮಾಡ್ಯಾರ. ಅಲ್ಲೆಲ್ಲೋ ಕೇರಳದಾಗ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಬರ್ತಾರೆ. ಯತ್ನಾಳ ನಾಶಂ ಆ ಸ್ವಾಹ ಏನೂ ಆಗೋದಿಲ್ಲ. ನನ್ನ ಜ್ಯೋತಿಷ್ಯ ಹೇಳೋ ಪ್ರಕಾರ ನನಗೆ ಮಾಟ ಮಂತ್ರ ನಡೆದಿಲ್ಲ. ನಾನಿಂದ ಹನುಮಂತ ದೇವರು ರಾಮ ಅದಾನೆ, ಹೀಗಾಗಿ ನನಗೆ ನನಗೆ ಏನು ನನಗೆ ಗೊತ್ತಿಲ್ಲರಪ್ಪ. ಯಾರು ಮಾಟ ಮಂತ್ರ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಅದು ಬಿ ಜೆ ಪಿಗೆ ಒಂದು ಮಾಟ ಮಂತ್ರ ಮಾಡೋ ಒಂದು ಕುಟುಂಬ ಐತಿ, ಇಷ್ಟು ಮಾತ್ರ ಹೇಳ್ತೀನಿ. ಹೇಳ್ತಾರೆ ಸರ್, ಕೊಲೆ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಹೆಚ್ಚಾಕಿದ್ದಾರೆ, ಸಾಯಿಸ್ಬೋದು ಅಂತ ಹೇಳ್ತಾರೆ. ನೋಡ್ರಿ, ಅವ್ರವ್ರ ವೈಯಕ್ತಿಕ ಏನಾಯ್ತೋ ಗೊತ್ತಿಲ್ಲ. ಅಲ್ಲಿ ಬೆಂಗಳೂರಿನ ರಾಜಕಾರಣ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಅಲ್ಲಿ ನಡೀತಿರುವಂಥ ಗಲಾಟೆಯನ್ನು ಸರಿ ಇಲ್ಲ. ಯಾಕಂದ್ರೆ ಒಬ್ಬ ಶಾಸಕರು ಏನು ಗೌರವ ಕೊಡಬೇಕಾಗಿತ್ತು ಕೊಡಬೇಕು, ಅದು ಆಗ್ತಾ ಇಲ್ಲ. ಅದು ದುರಂತ ಅಷ್ಟೇ. ಮತ್ತು ಅವರೇ ವಿಧಾನಸಭಾದಾಗ ನಮಸ್ತೆ ಸದಾ ವತ್ಸಲೆ ಡಿ.ಕೆ. ಶಿವಕುಮಾರ್ ಅಂದಿದ್ದಕ್ಕೆ ಕ್ಷಮೆ ಬೇಡಿಸಿದ್ರು. ರಾಜ್ಯಸಭಾ ಚುನಾವಣೆಯಲ್ಲಿ ಯಾರು ನಸೀರ್ ಅಹಮದ್ ಯಾರೋ ರಾಜ್ಯಸಭಾ ಸದಸ್ಯ ಅದ, ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಇನ್ನೂವರೆಗೆ ಅವನ ಕಡೆ ಕ್ಷಮೆ ಪಡಿಸಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋನಿಗೆ ಕ್ಷಮೆ ಪಡಿಸಲಿಲ್ಲ. ಡಿ.ಕೆ. ಶಿವಕುಮಾರ್ ಏನು ತಪ್ಪು ಮಾತಾಡಿಲ್ಲ. ಅದರೊಳಗೆ ಏನಿದೆ, ನಮಸ್ತೆ ಸದಾ ವತ್ಸಲ ಅಂದ್ರೇನು ಭಾರತ ಭೂಮಿಗೆ ನಾನು ನಮಸ್ಕಾರ ಮಾಡೋಕೆ ಇದೇನು ದೇಶದ್ರೋಹ ಅಥವಾ ಕಾಂಗ್ರೆಸ್ಸಿನ ವಿರುದ್ಧ ಈ ರೀತಿ ಎಲ್ಲಿ ಹೋದ್ರೂ ಸಹ ಇವರು ಪಾಕಿಸ್ತಾನ ಪರವಾಗಿ ಅನ್ನೋದು ಸಾಕಷ್ಟು ಕಾಂಗ್ರೆಸ್ನವರ ನಡವಳಿಕೆಯಿಂದ ಗೊತ್ತಾಗ್ತದೆ.